ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಈ ನೀಟ್ ಬಗ್ಗೆ, ಪೇಪರ್ ಲೀಕ್ ಬಗ್ಗೆ, ಮತ್ತು ವಿದ್ಯಾರ್ಥಿಗಳನ್ನ ಪ್ರತಿಭಟನೆ ಮಾಡುವಾಗ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅಂಥೇಳಿ ಬೆಂಗಳೂರು ಎಲ್ಲ ಕಡೆಯೂ ಪ್ರತಿಭಟನೆ ಆಯಿತು. ಈ ಜಿರಳೆ ಪಾರ್ಟಿ ಅನ್ನೋರು ಏನು ಹೋರಾಟದ ನೇತೃತ್ವ ಕೈಗೊಂಡಿದ್ರಲ್ಲ, ಅವರ ಪ್ರತಿಭಟನೆ ಅಂತ್ಯ ಆಗಿದೆ. ಆದರೆ ಪ್ರತಿಭಟನೆ ಬೇಕು, ಒಳ್ಳೆಯದಕ್ಕೆ ಬೇಕು, ಶಿಕ್ಷಣಕ್ಕೆ ಮಾಡಿದ್ದು ಉತ್ತಮ. ಆದರೆ ಸ್ನೇಹಿತರೆ, ಯಾವುದೋ ಪರದೇಶದವರು, ಪಾಕಿಸ್ತಾನದವರು ನಮ್ಮ ದೇಶದ ಯುವಕರ ನ್ಯೂನತೆಯನ್ನು ಅರಿತು ಅವರು ಏನು ಆಪ್ರೇಷನ್ ಸಿಂಧೂರ ಟೈಮಲ್ಲಿ ಅದೆಷ್ಟೋ ಸಾವಿರ ಖಾತೆಗಳು ಈ ಥರ ಎಲ್ಲ ನಡೆದಿದ್ವಲ್ಲ, ಉಪ್ಸೋದು ಅಂತ ಹೇಳ್ತಾರೆ ನೋಡಿ. ಏನೋ ಒಂದು ರ್ಯಾಶ್ ಆಗಿ ಇದು ಮಾಡ್ತಾ ಇರ್ತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನು ಬಳಸ್ಕೊಂಡು ಅವರಿಗೆ ಹೆಚ್ಚಿನ ರೀತಿಯ ಫಂಡಿಂಗು ಏನೋ ಸಹಾಯ ಮಾಡಿದ್ದಾರೆ ಅಂತ 2500 ಅಕೌಂಟ್ಗಳನ್ನ ಪೊಲೀಸ್ನವರು ಗುರ್ತು ಮಾಡಿದಾರಂತೆ. ನಾವು ನಮ್ಮ ದೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೋರಾಡ್ತಾ ಇದ್ದರೆ ಪಕ್ಕದ್ದು ಪಾಕಿಸ್ತಾನದ್ದು ಏನೋ ಒಂದು ಅವರ ಒಂದು ತೇಜೋವಧೆಗೋ, ಅವರ ಒಂದು ನಮ್ಮ ದೇಶದಲ್ಲಿ ಅಜಾಗರೂಕತೆ ಸೃಷ್ಟಿಸಬೇಕು ಅಂತ ಮಾಡ್ತಿರೋ ಷಡ್ಯಂತ್ರಕ್ಕೆ ನಮ್ಮ ದೇಶದ ಜನಗಳು, ತಮ್ಮ ದೇಶದ ವಿದ್ಯಾರ್ಥಿಗಳು ಬಲಿಯಾಗ್ತಾರೆ, ನಮ್ಮ ದೇಶನ ಇದಕ್ಕೆ ಬಲಿ ಕೊಡ್ತಾರೆ. ಅಂದರೆ ಎಷ್ಟು ಕ್ರೂರಿ ನನ್ನ ಮಕ್ಕಳಿರ್ಬೋದು ನೋಡಿ. ಬೇರೆ ದೇಶದವರು ಬಂದು ನಮ್ಮ ದೇಶದ ಇನ್ಫ್ಲುಯೆನ್ಸರ್ಗಳನ್ನ ಬಳಸ್ಕೊಂಡು ನಮ್ಮ ದೇಶದಲ್ಲಿ ದಂಗೆ ಎಬ್ಬಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅದಕ್ಕೂ ಒಳಗಾಗೋ ಅಂಥ ಇವರಿನೆಂಥ ಕಚಡ ನನ್ನ ಮಕ್ಕಳು ಇರ್ಬೋದು, ಎಂಥ ಬೇವರ್ಸಿಗಳು ಇರ್ಬೋದು. ಯಾಕೆ ಈ ಪದ ಬಳಸ್ತೀನಿ ಅಂದರೆ, ನಮ್ಮ ದೇಶದಲ್ಲಿ ಅನ್ನ ತಂದು, ನಮ್ಮ ದೇಶದಲ್ಲಿ ನೀರು ಕುಡಿದು, ಈಗ ಪರದೇಶದ ಒಂದು ಆಶ್ವಾಸನೆಗಳಿಗೆ ಅವ್ರು ಕೊಡುವಂಥ ಹೆಂಜಲು ಕಾಸಿಗೆ ಆಸೆ ಪಡ್ತಾರೆ. ಅಂದರೆ ಇನ್ನೆಂಥ ವಿಪರ್ಯಾಸ ಇರ್ಬೋದು ಹೇಳಿ. ಇದು ನಾನೇನು ಸೃಷ್ಟಿ ಮಾಡಿ ನಾನು ವಿಡಿಯೋ ಮಾಡಬೇಕು ಅಂತ ಹೇಳ್ತಾ ಇರೋದಲ್ಲ. ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲ ಬಂದಿರೋ ಅಂಥ ವಿಷಯಗಳು. ಹಾಗಾಗಿ ಚಿಕ್ಕದಾಗಿ ಈ ವಿಷಯ ನಿಮ್ಮ ಮುಂದೆ ತೆರೆದು ಇಡಬೇಕು ಅನ್ನೋದು ನನ್ನೊಂದು ಆಶಾಭಾವನೆ. ಹೋರಾಟಕ್ಕೆ ಬಂದರು, ಆದರೆ ಹೋರಾಟ ಮುಗಿಸ್ಕೊಂಡು ಇವರೇನಾದ್ರು ನಮ್ಮ ದೇಶದಲ್ಲೇ ಇರ್ತಾರೆ? ಇಲ್ಲ. ಇವರು ಪ್ರಚಾರದ ತೆವಲಿಗೆ, ಇವರು ದುಡ್ಡು ಮಾಡೋದಕ್ಕೋ ಮತ್ತೊಂದಕ್ಕೋ ಮುಗಿಸ್ಕೊಂಡು ಅಮೇರಿಕಕ್ಕೆ, ಆಸ್ಟ್ರೇಲಿಯಾಗೆ ಅವನ್ಯಾರು ದೀಪಕ್ ಜಿರ್ಲೆ ಪಾರ್ಟಿ ಇವನು ಹೋಗಾಯಿತು ಸ್ನೇಹಿತರೆ, ಹೋಗಾಯಿತು ಇಷ್ಟೇ. ಆದರೆ ಇವ್ರು ಯಾರು 4 ಜನ ಏನು ಜಿರ್ಲೆ ಪಾರ್ಟಿಗಳಲ್ಲಿ ಇದು ಮಾಡ್ತೀವಿ, ನಾವು ಹೋರಾಟ ಮಾಡ್ತೀವಿ ಅಂತ ಬಂದಾಗ ಬಡವ್ರ ಮಕ್ಕಳೆಲ್ಲ ನುಗ್ಗಿದ್ರು, ಅವರು ಎಲ್ಲ ಕೂತರು ಹೋರಾಡಿ. ಇವನು ಒಬ್ಬೆಲ್ಲ ಬರ್ಗರ್ ತಿಂತಾನೆ, ಎಲ್ಲೊಬ್ಬ ಟ್ರೈನಲ್ಲಿ ಸೀದಾ ಅವನ ಮನೆಗೆ ಹೋಗ್ತಾನೆ. ಅರವಿಂದ್ ಕೇಜ್ರಿವಾಲ್ ಏನಾದ್ರು ಬಂದ್ರೆ ಅವ್ರು ರಸ್ತೆಯಲ್ಲಿ ಹೋರಾಡಿದ್ರ? ಇಲ್ಲ ಬೇರೆ ಯಾವ್ದಾದ್ರು ಪಕ್ಷಗಳಲ್ಲಿ ಬಂದ್ರಲ್ಲ ಅವ್ರು ಹೋರಾಡಿದ್ರ? ಹಾಗಾಗಿ ಯಾವುದೇ ವಿದ್ಯಾರ್ಥಿಗಳಲ್ಲಿ ಮಕ್ಕಳಾಗಲಿ ಸಾವಧಾನಕವಾಗಿ, ಸಮಾಧಾನವಾಗಿ ಹೋರಾಟಗಳನ್ನ ಮಾಡಬೇಕಾದ್ರೆ ಯೋಜನೆಬದ್ಧವಾಗಿ ಮಾಡಬೇಕು. ಬರೀ ರಾಜೀನಾಮೆ ತಗೊಂಡ ತಕ್ಷಣ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ, ಎಲ್ಲ ಸರಿ ಹೋಗುತ್ತಾ? ರಾಜೀನಾಮೆ ಕೊಟ್ಟ ತಕ್ಷಣ ಎಲ್ಲ ಶಿಕ್ಷಣ ಇದು ಸರಿಯಾಗಲ್ಲ. ಅದಕ್ಕೆ ವ್ಯವಸ್ಥೆಗಳ ಕಾನೂನು ಆಗಬೇಕು. ಪೇಪರ್ ಲೀಕ್ ಮಾಡೋಂಥವ್ರನ್ನ ಫಸ್ಟು ನಿಲ್ಲಿಸ್ಬೇಕು. ಎಲ್ಲ ಮಂತ್ರಿ ಬಂದು, ಪ್ರಧಾನಮಂತ್ರಿ ಬಂದು ಹಿಡ್ಕೊಂಡು ಅಲ್ಲ, ಸುತ್ತಮುತ್ತ ಇದ್ದಂಥ ಜನಗಳು ತಾವು ಮೊದಲು ಸರಿಯಾಗಬೇಕು. ತಾವು ಸರಿಯಾದರೆ ಸಿಸ್ಟಮ್ಮು ಸರಿಯಾಗುತ್ತಂತೆ. ಪ್ರಧಾನಮಂತ್ರಿಯವರು ಬಂದು ಎಲ್ಲ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇಲ್ಲಿಗೆ ಈ ಹೋರಾಟ ಮುಕ್ತಾಯವಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಯಾರು ಹೋರಾಟಕ್ಕೆ ಅಂತ ಕೂತಿದ್ನಲ್ಲ, ನಾಳೆ ನಿಮ್ಮ ಕಷ್ಟಕ್ಕೆ ಬರ್ತಾನೆ, ನಿಮ್ಮ ಇದಕ್ಕೆ ಬರ್ತಾನೆ? ಇಲ್ಲ, ಅವನು ಹೋಗಾಯಿತು ಹೊರದೇಶಕ್ಕೆ. ಅವನ ದುಡಿಮೆ, ಅವನ ಬಿಸ್ನೆಸ್ಸು, ಅವನಿಗೇನು ಕೆಲಸ ಇತ್ತು, ಎಲ್ಲಿ ಫಂಡಿಂಗ್ ಬಂದಿತ್ತು ಯಾರಿಗೆ ಗೊತ್ತು? ಇವತ್ತೇನಾದ್ರು ಪಕ್ಷ ಪಾರ್ಟಿ ಅಂತ ಬರ್ತಾರ? ಎಷ್ಟು ಜನ ನಿಮ್ಮ ಮಕ್ಕಳು ಹೊಡೆದಾಡ್ಕೊಂಡು, ಕೆಲವರು ಗೋಳಾಡ್ಕೊಂಡು,
ಕೇಸ್ ಹಾಕಿಸ್ಕೊಂತೀರ. ಅಲ್ಲಿ ಯಾವುದು ಮಾಡಬೇಕಾದ್ರೆ ಅದಕ್ಕೊಂದು ಕಾರ್ಯ, ಅದಕ್ಕೊಂದು ಸಂವಿಧಾನ ಇರುತ್ತೆ. ಆ ಬದ್ಧತೆ, ಆ ಕ್ರಮದಲ್ಲಿ ಮಾಡಬೇಕು. ಸುಮ್ಮನೆ ಯಾರೋ ಒಪ್ಪಿಸ್ತಾರೆ ಮತ್ತೊಂದು ಮಾಡ್ತಾರೆ ಅಂತ ಹೋದರೆ ನೀವು ತಪ್ಪಿಸ್ತ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ. ನಾನು ಯಾವುದನ್ನೋ ತೇಜೋವಧೆ ಮತ್ತೊಂದು ಮಗದೊಂದು ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾಯಿಲ್ಲ, ಇಲ್ಲ ಇನ್ನೊಬ್ಬ ಪರವಾಗಿ ವಿಡಿಯೋ ಮಾಡ್ತಾಯಿಲ್ಲ, ಸಮಾಜದ ಪರವಾಗಿ, ಸತ್ಯದ ಪರವಾಗಿ ಈ ವಿಡಿಯೋ ಮಾಡ್ತಾಯಿರೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾವುದೋ ವ್ಯಕ್ತಿಯ ಪರವಾಗಿ, ಪಕ್ಷದ ಪರವಾಗಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಇರಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.